ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಾಗಿರಿ ನಡೆಸ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಹೋರಾಟಕ್ಕೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಶರ್ವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ಕೆಆರ್ಪುರಮಿನ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆದಂತ ಬೈರ್ತಿ ಬಸವರಾಜ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ಗೋಪಿನಾಥ್ ರೆಡ್ಡಿ ಅವರೇ, ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರು ಜಯನಗರದ ಜನಪ್ರಿಯ ಶಾಸಕರಾದ ರಾಮಮೂರ್ತಿ ಅವರೇ, ಬೆಳ್ತಂಗಡಿಯ ಶಾಸಕರಾದಂತ ರಾಜ್ಯದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತ ಹರೀಶ್ ಪೂಂಜಾ ಅವರೇ, ನಮ್ಮ ಕೇಂದ್ರದ ಅಧ್ಯಕ್ಷರಾದ ಸಪ್ತಗಿರಿ ಗೌಡ್ರೆ, ರಾಜ್ಯದ ಕಾರ್ಯದರ್ಶಿಗಳಾದಂತ ತಮ್ಮೇಶ್ ಗೌಡ್ರೆ, ನೆರೆದಿರುವಂತ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ, ಪ್ರಜಾತಂತ್ರದ ದೇವಾಲಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಈ ಕಾಂಗ್ರೆಸ್ ಸರ್ಕಾರ FSL ರಿಪೋರ್ಟ್ ಬರಲಿ, ಆಮೇಲೆ ನಾವು ಅದ್ರ ಮೇಲೆ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಕೂಗ್ತವ್ರು ಅವ್ರ ಬ್ರದರ್ಸ್, ಅದಕ್ಕೆ ತನಿಖೆ ಆಗಿ ಒಂದ್ ತಿಂಗಳಾದ್ಮೇಲೆ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಿನ್ನೆ ನಡೆದಂತ ಒಂದು ಹೋರಾಟದ ಸಮಯದಲ್ಲಿ ಅಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಇವತ್ತವರೆಗೂ ರೆಕಾರ್ಡಿಂಗ್ ಸಿಕ್ಕಿಲ್ಲ, ಅದನ್ನ ಯಾವ್ದು FSL ತನಿಖೆ ಮಾಡಿಲ್ಲ, ಎಲ್ಲಿಗೂ ತಗೊಂಡು ಹೋದ್ರೆ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ನಮ್ಮ ಪಾರ್ಟಿಯ ಹಿರಿಯ ಮುಖಂಡ 3 ಸಲ 4 ಸಲ MLA ಆಗಿದ್ದವರು, ಸಚಿವರಾಗಿದ್ದವ್ರನ್ನ ಒಂದೇ ಒಂದ್ ಯಾವ್ದೋ ಕಂಪ್ಲೇಂಟ್ ಕೊಟ್ರೆ ಒಳ್ಳೆ ಟೆರರಿಸ್ಟ್ ತರ, ಗೂಂಡಾ ತರ ರಾತ್ರಿ ಎಲ್ಲ ಓಡಾಡಿಸಿ ಅವ್ರ ಮೇಲೆ FIR ಕಾಪಿನೂ ಕೊಡದೆ ಅವ್ರಿಗೆ ಸತಾಯಿಸಿ ಮಾಡ್ತಾ ಇದಾರಲ್ಲ, ಈ ಲಜ್ಜೆಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನ್ ಹೇಳ್ಬೇಕು? ಜೋರಾಗಿ ಹೇಳಿ, ಏನ್ ಹೇಳ್ಬೇಕು ಅವ್ರಿಗೆ? ನಮ್ಮ MLAಗಳಿಗೆ ಇಲ್ಲೇ ಹರೀಶ್ ಪೂಂಜಾ ಅವರಿದ್ದಾರೆ, ಯಾವುದೋ ಒಂದು ಕೇಸು ಯಾರೋ ಒಂದು ಕಂಪ್ಲೇಂಟ್ ಕೊಟ್ರೆ ಏನ್ ಅವ್ರು ಕಳ್ರು, ದನ ಕಳ್ಳರಿಗೆ ಸಿಕ್ಕಾಕೊಂಡು ಸತ್ರೆ 10 ಲಕ್ಷ ರೂಪಾಯಿ ಕೊಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ. ದನ ಕಳ್ಳನ್ಗೆ ಹರೀಶ್ ಪೂಂಜಾ ಅವ್ರ ಮನೆಗೆ ಏನೋ ಟೆರರಿಸ್ಟ್ ಅವ್ರು ಏನೋ ಭಯೋತ್ಪಾದನೆ ಮಾಡಾರೆ, ದೇಶದ ವಿರುದ್ಧ ಕೆಲಸ ಮಾಡಾರೆ ಅಂತ ಹೇಳೋಗೆ 200-250 ಜನ ಪೊಲೀಸ್ ಅವ್ರನ್ನ ರಾತ್ರೋರಾತ್ರಿ ಅವ್ರ ಮನೆಗೆ ಹೋಗ್ತಾರೆ ಅರೆಸ್ಟ್ ಮಾಡಕ್ಕೆ. ಇದು ಈ ಕಾಂಗ್ರೆಸ್ ಅವರು. ಏನ್ ಹೇಳ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ? ಇವತ್ತು ಮಾಡ್ತಾ ಇರೋಂತ ಅವ್ರು ಹೇಳ್ತಾರೆ, ಇವರು CT ರವಿ ಅವರು ಮಹಿಳೆಯರಿಗೆ ಗೌರವ ಕೊಡಕ್ ಬರಲ್ಲಂತ. ಸ್ವಾಮಿ, ನಾವು ಯಾವತ್ತು ಇಂದಿರಾ ಗಾಂಧಿ ಜಿಂದಾಬಾದ್ ಹೇಳ್ದವರಲ್ಲ, ರಾಜೀವ್ ಗಾಂಧಿ ಜಿಂದಾಬಾದ್ ಹೇಳ್ದವರಲ್ಲ, ರಾಹುಲ್ ಗಾಂಧಿ ಜಿಂದಾಬಾದ್ ಹೇಳ್ದವರಲ್ಲ. ನಾವು ಪ್ರತಿ ಸಲ ಹೇಳೋದೇನು? ಭಾರತ್ ಮಾತಾ ಕಿ ಜೈ ಅನ್ನೋರು ನಾವು. ನಮಗೆ ದೇಶ ಮುಖ್ಯ, ದೇಶ ಮೊದಲು, ಆಮೇಲೆ ನಮ್ಮ ಪಾರ್ಟಿ ಅಂತ ಹೇಳಿದವ್ರು ನಾವು. ಇವತ್ತು ನಮ್ಮ ನಾಯಕನ ಮೇಲೆ ಗೂಬೆ ಕುಂಟಂತ ಕೆಲಸ ಮಾಡಿ ಏನ್ ಮಾಡ್ತಾ ಇರೋದು? ರೌಡಿಸಂ ಮಾಡ್ತೀರಾ ನೀವು? 6000 ಜನ ಮಾರ್ಷಲ್ ಅವರೇ ಅಂತೀರಾ. ಆ ರೌಡಿಗಳು ಹೆಂಗ್ ಬಂದ್ರು ವಿಧಾನಸೌಧ ಒಳಗಡೆ? ಯಾರು ಬಿಟ್ಟವ್ರ ಅವ್ರನ್ನ? ಈ ಕೂಡ್ಲೆ ಯಾವ ಅಧಿಕಾರಿ ಇರ್ಲಿ, ಯಾರೇ ಇರ್ಲಿ, ಅವ್ರನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು. ಯಾರಿವತ್ತು ಆ ಕಾನೂನು ವ್ಯವಸ್ಥೆಗೆ ಮುಖ್ಯವಾಗಿ ಯಾರಿದ್ರು ಇದರಲ್ಲಿ ವಿಧಾನಸೌಧದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಸ್ನೇಹಿತರೆ, ಒಬ್ಬ ಜನಪ್ರತಿನಿಧಿಗೆ ಕಾನೂನು ನಮ್ಮ ಪ್ರಜಾತಂತ್ರದ ದೇವಾಲಯದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೆ ಯಾವ ರಕ್ಷಣೆ ಇರ್ತೈತೆ? ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಹೇಳ್ಬೇಕು? ಬದುಕಿದ್ದಾಗ ಅಂಬೇಡ್ಕರ್ ಅವ್ರನ್ನ ಸೋಲ್ಸಕ್ಕೆ ನೆಹರು ಅವರು ಕ್ಯಾಂಪೇನ್ ಮಾಡ್ತಾರೆ. ಅದು ಒಂದೇ ಅಲ್ಲ, ನೆಹರು ಅವ್ರ ಮೇಲೆ, ಅಂಬೇಡ್ಕರ್ ಮೇಲೆ ಗೆದ್ದಂತ ವ್ಯಕ್ತಿ ಯಾರು? ಈ ಸಂವಿಧಾನ ಬರೀತಾ ಇದ್ದಾಗ ಅವ್ರ ಹತ್ರ PA ಕೆಲಸ ಮಾಡ್ತಾ ಇದ್ದ ವ್ಯಕ್ತಿನ ಇದೇ ನೆಹರು ಅವರು ಅಂಬೇಡ್ಕರ್ ಅವ್ರ ಮೇಲೆ ನಿಲ್ಸಿ ಗೆಲ್ತಿದ್ದಕ್ಕೆ ಅವ್ರಿಗೇನ್ ಬಹುಮಾನ? ಪದ್ಮಭೂಷಣ.
ಏನ್ ಮಾಡ್ಬಿಟ್ಟಿದ್ರು? 2 ಸಲ MP ಎಲೆಕ್ಷನ್ ಗೆದ್ರೆ ಪದ್ಮಭೂಷಣ, ನೆಹರು ಅವರೇ ಘೋಷಣೆ, ಭಾರತ ರತ್ನ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ರು, ಇಂದಿರಾ ಗಾಂಧಿ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ರು ಭಾರತ ರತ್ನ. ಪಾಪ ನಮ್ಮ ಅಂಬೇಡ್ಕರ್ ಅವ್ರಿಗೆ ಯಾವಾಗ ಕೊಟ್ಟಿದ್ ಭಾರತ ರತ್ನ? VP ಸಿಂಗ್ ಅವರು, ಬಿಜೆಪಿ ಅವರು ಬೆಂಬಲ ಕೊಟ್ಟಂತ ಸರ್ಕಾರ ಬಂದ ಮೇಲೆ ಭಾರತ ರತ್ನವನ್ನ ಕೊಟ್ಟಿದ್ದು ಸಂವಿಧಾನ ಶಿಲ್ಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವುಗಳು ಕೊಟ್ಟಿದ್ದು, ನಾವು ಗೌರವ ಕೊಟ್ಟಿರೋದು. ಈ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೆ? ಅವ್ರು ಕೊಟ್ಟಿರೋಂತ ಬಹುಮಾನ ಸೋಲ್ಸಿದ್ದು, ಅವಮಾನ ಮಾಡಿದ್ದು. ಸತ್ತಾಗ ಡೆಲ್ಲಿಯಲ್ಲಿ ಸಂಸ್ಕಾರ ಮಾಡಕ್ ಬಿಡ್ಲಿಲ್ಲ ಇವರು. ತಗೊಂಡೋಗ್ರಿ ಬಾಡಿನ ಅಂತ ತಗೊಂಡೋಗಿ ಬಾಂಬೆ ಕಟ್ಟಿದ್ರು. ಅವತ್ತು ಘೋಷಣೆ ಮಾಡಿಲ್ಲ ರೀ, ರಜಾ ಘೋಷಣೆ. ಯಾರನ್ನ ಹೋದ್ರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಹೋಗ್ಬೇಕು, ರಜಾ ಕೊಡಲ್ಲ, ಲಾಸ್ ಆಫ್ ಪೇ ಅಂತ ನೆಹರು ಇದೆ, ಆದ್ ರೆಕಾರ್ಡ್ ಇದೆ. ಇವತ್ತು ನಮಗೆ ನೀತಿ ಬೋಧನೆ ಮಾಡಕ್ ಬರ್ತಾ ಇದ್ದೀರಾ? ಮಹಿಳೆಯರಿಗೆ ಗೌರವ ಕೊಡಕ್ ಬರಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈ ಸರ್ಕಾರ ಕಿತ್ತೊಗಿಲೇಬೇಕು. ಈ ಸರ್ಕಾರಕ್ಕೆ ಏನ್ ಮಾಡ್ಬೇಕು? ಆದ್ರಿಂದ ಸ್ನೇಹಿತರೆ, ಇವತ್ತು ನಮ್ಮ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಆ ಗೂಂಡಾ ವರ್ತನೆ ಮಾಡಿರೋರು, ಭಯೋತ್ಪಾದಕರ ತರ ನಮ್ಮ MLA ಮಾಡಿರೋಂತ ಕೆಲಸ ಮಾಡಿರೋಂತ ಆ ವ್ಯಕ್ತಿಗಳನ್ನ, ಆ ಅಧಿಕಾರಿಗಳನ್ನ ಈ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ಹೇಳ್ತಾ ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದೇ ನಾನು ಮಾತಾಡ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೆಂಗಳೂರು. ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು. ಮಾತಾಡ್ತಾರೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಬಸವನಗುಡಿ ಶಾಸಕರಾದಂತ ಸನ್ಮಾನ್ಯ ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ, ವಿಧಾನ ಪರಿಷತ್ತಿನ ನಮ್ಮ ವಿರೋಧ ಪಕ್ಷ ನಾಯಕರು, ನನ್ನ ಆತ್ಮೀಯರಾದಂತ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಉತ್ತರ ಜಿಲ್ಲೆಯ ಅಧ್ಯಕ್ಷರು ಆದಂತ ಸನ್ಮಾನ್ಯ ಹರೀಶ್ ಅವರೇ, ಹಾಗೆ ಕೇಂದ್ರದ ಜಿಲ್ಲಾಧ್ಯಕ್ಷರಾದಂತ ಸಪ್ತಗಿರಿ ಗೌಡ್ರೆ, ಹಾಗೆ ನಮ್ಮ ಶಾಸಕರಾದಂತ ಸನ್ಮಾನ್ಯ ರಾಮಮೂರ್ತಿ ಅವರೇ, ಹರೀಶ್ ಪೂಂಜಾರ್ ಅವರೇ, ನಮ್ಮ ವಿಧಾನ ಪರಿಷತ್ ಸದಸ್ಯರೇ, ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮೆಲ್ಲ ಪಕ್ಷದ ಎಲ್ಲ ಮುಖಂಡರೇ, ನಿಜವಾಗ ಕೂಡ ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ಕಗ್ಗೋಲೆ ಆಗಿದೆ. ಆ ಕಗ್ಗೋಲೆಯನ್ನ ಖಂಡಿಸಲಿಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಒಬ್ಬ ಶಾಸಕನನ್ನ ಅಮಾನುಷ್ಯವಾಗಿ ಇವತ್ತು ಪೊಲೀಸರ ದರ್ಪದಿಂದ ಇವತ್ತು ಎತ್ಕೊಂಡು ಅವರನ್ನ ಎಲ್ಲೋ ಒಂದ್ ಕಡೆ ರಾತ್ರಿ ಎಲ್ಲ ಸುತ್ತಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸವನ್ನ ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಮಂದಿಗಳ ಕುಮ್ಮಕ್ಕಿನಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿ ಕೂಡ ಖಂಡನೀಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ 4 ಬಾರಿ ಶಾಸಕನಾಗಿದ್ದೇನೆ. ಏನು ವಿಧಾನಸೌಧ, ಸುವರ್ಣಸೌಧ ಒಂದು ದೇಗುಲ ಅಂತ ಹೇಳ್ತಾರೆ, ಅಲ್ಲಿ ಗೂಂಡಾಗಳು ಬಂದು ಇವತ್ತು ನಮ್ಮ ಶಾಸಕರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಖಂಡನೀಯ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ 2 ಅಧ್ಯಕ್ಷರು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಇವತ್ತು ನಾವು ಮಹಿಳೆಯರಿಗೆ ಯಾವತ್ತೂ ಕೂಡ ಅಗೌರವವಾಗಿ ನಡ್ಕೊಳ್ಳುವಂತ ಪ್ರಶ್ನೆಯೇ ಇಲ್ಲ. ಬಹಳ ಗೌರವದಿಂದ ಮಾಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೆಣ್ಣು ಮಕ್ಕಳು ಅವರೆಲ್ಲ ಪ್ರೀತಿಯಿಂದ ಮಾಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇವತ್ತು ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ಸಿಟಿ ರವಿಯರ ಮೇಲೆ ಏನಾದ್ರೂ ಒಂದು ತೇಜಾವಧೆ ಮಾಡ್ಬೇಕಂತ ಹೇಳಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ಅವರನ್ನ ಪೊಲೀಸ್ ಇಲಾಖೆ ವತಿಯಿಂದ, ಪೊಲೀಸರ ಕುಮ್ಮಕ್ಕಿಂದ ಇವತ್ತು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಿನ್ನೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ನಮ್ಮ ಉತ್ತರ ಜಿಲ್ಲಾಧ್ಯಕ್ಷ ಹೇಳಿದ್ರು, ಅಂಬೇಡ್ಕರ್ಗೆ ಯಾರು ಸೋಲಿಸಿದ್ದು ಇದೇ ಕಾಂಗ್ರೆಸ್ ಅವರು. ಅಂಬೇಡ್ಕರ್ ಅವರು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಯಾರವ್ರಿಗೆ ಭೂಮಿಯನ್ನು ಕೊಡ್ತಿದ್ದು ಅದು ಕೂಡ ಕಾಂಗ್ರೆಸ್ ಅವರು. ಇಂಥ ಹೀನ ಕೃತ್ಯಗಳನ್ನು ಮಾಡಿ ಇವತ್ತು ಜನರನ್ನ ದಿಕ್ಕಿಸಪಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಇವರಿಗೆ ಅಧಿಕಾರದ ಮಗ ಇವತ್ತು ನೆತ್ತಿಗೇರಿ ಇವತ್ತು ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು.
ಹರೀಶ್ ಪೂಂಜಾ ಮೇಲೆ ಅವನ ದಬ್ಬಾಳಿಕೆ, ಶಾಸಕರಂತೆ ಗೌರವ ಇಲ್ಲ, ಶಾಸಕರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ, ಯಾವುದೇ ಅನುದಾನಗಳನ್ನ ಕೊಡ್ತಾ ಇಲ್ಲ. ಬೆಂಗಳೂರು ನೋಡ್ತಾ ಇದ್ದೀರಿ ನೀವು, ಇವತ್ತು ಬೆಂಗಳೂರು ಯಾವ ರೀತಿಯಾಗಿದೆ. ಇದಕ್ಕೆ ಅವರು ಇದನ್ನ ಮಾಡದೆ ಇವತ್ತು ಒಬ್ಬ ಶಾಸಕರನ್ನ ತೇಜೋವಧೆ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಮಂಜಸ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಇದರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಮ್ಮೆಲ್ಲ ಲೋಕಸಭಾ ಸದಸ್ಯರು, ನಮ್ಮ ಕೇಂದ್ರ ಸಚಿವರ ನೇತೃತ್ವದಲ್ಲಿ ನಾವು ಇದನ್ನ ಇನ್ನೂ ಉಗ್ರ ಹೋರಾಟವನ್ನು ಮಾಡ್ತೇವೆ. ಸೋಮವಾರ ಇದಕ್ಕಾಗಿ ವಿಶೇಷ ಸಭೆಯನ್ನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕರೆದು ನಾವು ಮುಂದಿನ ತೀರ್ಮಾನಗಳನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಸಿ.ಟಿ. ರವಿ ಅವರನ್ನ ಬಿಡುಗಡೆ ಮಾಡೋ ತನಕ ನಮ್ಮ ಹೋರಾಟವನ್ನ ನಾವು ನಿಲ್ಲಿಸಲ್ಲ. ನ್ಯಾಯಾಲಯಗಳಿದೆ, ನ್ಯಾಯಾಲಯಗಳ ತೀರ್ಪನ್ನು ನಾವು ತಲೆ ಬಾಗ್ತೇವೆ. ಹಾಗಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಂಥ ಕಾಂಗ್ರೆಸ್ನ ಕೆಟ್ಟ ಆಡಳಿತ, ಇವತ್ತು ದೇಶದ ರಾಜಕಾರಣ ಮಾಡೋ ಮುಖೇನ ಇವತ್ತು ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ದಮನ ಮಾಡುವಂತ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಮಗೆ ರಾತ್ರಿ ಸುಮಾರು 11 ಗಂಟೆಗೆ ನಮ್ಮ 3 ಜಿಲ್ಲಾ ಅಧ್ಯಕ್ಷರುಗಳು ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ನಾನು ನಮ್ಮ 3 ಜಿಲ್ಲಾ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಏನೇ ಆದ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಪರವಾಗಿ ಇವತ್ತು ಹೋರಾಟಗಳನ್ನು ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಏನು ತೀರ್ಮಾನಗಳನ್ನು ಮಾಡ್ತಾರೆ ಆ ತೀರ್ಮಾನಗಳ ಆಧಾರದಲ್ಲಿ ನಾವು ಮುಂದಿನ ಕ್ರಮಗಳನ್ನು ಜರುಗಿಸುವಂತ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನ ಪುನರುಚ್ಚಾರ ಮಾಡಿ ಇವತ್ತು ನಾನು ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನ, ಈ ಕಾಂಗ್ರೆಸ್ ಪಕ್ಷದ ದೌರ್ಜನ್ಯವನ್ನ ಖಂಡಿಸುವಂತ ಕೆಲಸವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಿ ಕಾಂಗ್ರೆಸ್ಸಿನ ದೌರ್ಜನ್ಯಕ್ಕೆ, ಕಾಂಗ್ರೆಸ್ನ ದೌರ್ಜನ್ಯಕ್ಕೆ, ಕಾಂಗ್ರೆಸ್ನ ದೌರ್ಜನ್ಯಕ್ಕೆ, ಕಾಂಗ್ರೆಸ್ನ ದೌರ್ಜನ್ಯಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಬೈತಿ ಬಸವರಾಜಣ್ಣ ಅವರಿಗೆ. ಈಗ ತಾನೇ ಆಗಮಿಸಿದಂತ ನಮ್ಮ ರಾಜ್ಯದ ಯುವ ಮೋರ್ಚಾದ ಅಧ್ಯಕ್ಷರು ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನ್ರಾಜ್ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಕುಮಾರಿ ಮಂಜುಳಾ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ನಮ್ಮನ್ನು ಉದ್ದೇಶಿಸಿ ಗೋಪಿನಾಥ್ ರೆಡ್ಡಿ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. बोलो भारत माता की, बोलो ಭಾರತ್ ಮಾತಾ ಕಿ. ನಿನ್ನೆ ನಡೆದಂತ ಘಟನೆಯ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳಿದ್ರು, ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲದೆ ಇರತಕ್ಕಂಥ ಕಾಂಗ್ರೆಸ್ ಹೆಚ್ಚು ಮಾರಕ ದೇಶಕ್ಕೆ ಅಂತ ಹೇಳಿದ್ರು. ಇವತ್ತು ನಾವು ಕಾಣ್ತಾ ಇದ್ದೇವೆ ಅದನ್ನ. ಕಾಂಗ್ರೆಸ್ ಅಧಿಕಾರ ಇಲ್ಲದೆ ಇದ್ರೆ ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಈ ದೇಶದಲ್ಲಿ ಗಲಾಟೆಗಳನ್ನು ಎಬ್ಬಿಸಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ತುಳಿಬೇಕು ಅನ್ನತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿದ್ದೀರಿ, ಮಹಾರಾಷ್ಟ್ರದ ಚುನಾವಣೆ ಆಯಿತು, ಕಾಂಗ್ರೆಸ್ ಸಂಪೂರ್ಣವಾಗಿ ಸರ್ವನಾಶ ಆಯಿತು. ಅದರ ಮೊದಲ ದಿನ ಪ್ರಾರಂಭ ಆದಂತ ಲೋಕಸಭೆಯಲ್ಲಿ ಏನ್ ಹೇಳಿದ್ರು, ಪ್ರತಿಭಟನೆ ಪ್ರಾರಂಭ ಮಾಡಿದ್ರು, ಇವಿಎಂ ಸರಿ ಇಲ್ಲ ಅಂದ್ರು. ಅದನಂತರ ಹೇಳಿದ್ರು ಅದಾನಿ ಕೇಸ್ ಅಂತ ಹೇಳಿದ್ರು. ಪ್ರತಿ ದಿನ ಒಂದು ವಾರ ಕಾಲ ಲೋಕಸಭೆಯನ್ನು ನಡೆಯೋಕೆ ಬಿಡಲಿಲ್ಲ. 26ನೇ ತಾರೀಕು ಸಂವಿಧಾನ ದಿನ ಆಗ್ತಿರಿಂದ ಕೇಂದ್ರ ಸರ್ಕಾರ ಸಂವಿಧಾನದ ಡಿಬೇಟ್ ಅನ್ನು ಆಚರಣೆ ಮಾಡ್ತು. ನೀವು ನೋಡಿರ್ಬೋದು, ಮಂಗಳವಾರ ಸಾಯಂಕಾಲ ನರೇಂದ್ರ ಮೋದಿ ಅವರು ಏನು ಮಾತನಾಡಿದ್ರು ಅಂತ. ಬುಧವಾರ ಸಾಯಂಕಾಲ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಘೋಷಣೆಯನ್ನ ಮಾಡಿ ಕಾಂಗ್ರೆಸ್ ಅನ್ನ ಎಳೆ ಎಳೆಯಾಗಿ ಬಿಚ್ಚಿಬಿಟ್ರು. ಹೇಗೆ ಅಂಬೇಡ್ಕರ್ ಅನ್ನ ಅವಮಾನ ಮಾಡಿದ್ರು, ಹೇಗೆ ಸಂವಿಧಾನವನ್ನ ಕಾಂಗ್ರೆಸ್ನವರು ಹಾಳು ಮಾಡಿದ್ರು ಅಂತ ಎಲೆ ಎಲೆಯಾಗಿ ಬಿಚ್ಚಿ ಹೇಳಿದ್ರು. ಇದನ್ನ ತಡ್ಕೊಳ್ಳೋಕೆ ಅವರು ಆಗ್ಲಿಲ್ಲ. ಆ ಫ್ರಸ್ಟ್ರೇಷನ್ ಅನ್ನ ಇವತ್ತು ತೋರಿಸ್ತಾ ಇದ್ದಾರೆ. ನಿನ್ನೆ ಆ ಫ್ರಸ್ಟ್ರೇಷನ್ ಅಂತಕ್ಕಂತ ಏನು ಒಂದು ಪದ ಉಪಯೋಗವನ್ನ ಸಿಟಿರವೇರು ಮಾಡಿದ್ರು, ಅದಕ್ಕೆ ತಪ್ಪು ಅರ್ಥವನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದಾರೆ. ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಈ ರೀತಿಯಾದ ಕಾಂಗ್ರೆಸ್ಸಿನ ದೌರ್ಜನ್ಯ, ಈ ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನಲ್ಲಿ ಇರ್ತಕ್ಕಂತಹ ಗುಂಡಾಗಿರಿ ಪ್ರವೃತ್ತಿಯನ್ನು ಇವತ್ತು ಜನರ ಮುಂದೆ ತಂದಿದ್ದಾರೆ. ಈ ಎಲ್ಲದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನ್ ಹೇಳಿದ್ರು ಅಮಿತ್ ಶಾ ಅವರು,
ಕೇವಲ ಬಾಯಿ ಮಾತಿನಲ್ಲಿ ಅಂಬೇಡ್ಕರ್ ಹೆಸರು ಹೇಳ್ತೀರಿ. ಅದು ಅಂಬೇಡ್ಕರ್ ಇದ್ದಾಗ ನೀವು ಏನು ಮಾಡಿದ್ರಿ ಅಂತ ಕೇಳಿದ್ರು. ಏನು ಮಾಡಿದ್ರಿ ಅಂತ ಕೇಳಿದ್ರು, ಎಳೆಯಾಗಿ ಬಿಚ್ಚಿಟ್ರು. ಆದ್ರೆ ಅವ್ರು ತಡ್ಕೊಳ್ಳೋಕ್ ಆಗ್ಲಿಲ್ವಲ್ಲ. ಅದಕ್ಕೆ ನಾವು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಿ ನಿನ್ನೆ ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ಅಪೋಸಿಷನ್, ಲೋಕಸಭೆಯಲ್ಲಿ ಲೀಡರ್ ಆಫ್ ಅಪೋಸಿಷನ್ ಇರ್ತಕ್ಕಂಥವರು ಹೇಗೆ ಒಬ್ಬ ಸಾರಂಗಿ ಅನ್ನತಕ್ಕಂಥ ಒಬ್ಬ ವಯಸ್ಸಾದ ವೃದ್ಧನನ್ನ ಮೇಲೆ ದಾಳಿ ಮಾಡ್ತಾರೆ, ಮತ್ತೊಬ್ಬ ಬಿಜೆಪಿ ಎಂಪಿಯನ್ನ ಕಳ್ಕೊಳ್ತಾರೆ. ಅಂತಹ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಒಬ್ಬ ಮಹಿಳೆಯ ಎಂಪಿ ಮೇಲೆ ಯಾವ ರೀತಿ ದೌರ್ಜನ್ಯ ವಹಿಸ್ತಾರೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ನಡೆದಂತ ಒಂದು ನಿರ್ಣಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.